ಕಾರ್ಯವಿದೆ. ಬಡವರ ಪಾಲಿಗೆ ಮೋಸದ ಬಲೆಯನ್ನು ಬೀಸಿ ಕುಟೀಲ ಮಂದಿರದ ಮಧ್ಯದಲ್ಲಿ ಅಧರ್ಮದ ಅಂತಸ್ತಿನ ಕೋಟೆಯನ್ನು ಕಟ್ಟಿಕೊಂಡು ಮೆರೆಯುವ ನಿನ್ನ ಮಧ್ಯೆ ಇರುವ ನನ್ನ ಆಸ್ತಿಯನ್ನು ದಕ್ಕಿಸಿಕೊಳ್ಳುವುದು ಆಸ್ತಿ ಎನ್ನುವ ಸತ್ತಿಗೆ ಅಲೆದಾಡುವ ಮಾನವರ ಸಂಖ್ಯೆ ಲೆಕ್ಕವಿಲ್ಲದಷ್ಟಿದೆ ಈ ಸರ್ವ ಭೂಮಂಡಲದ ಕಲಿಯುಗದಲ್ಲಿ. ಅಂಥದ್ರಲ್ಲಿ ನಿನ್ನ ಆಸ್ತಿ ಪಡೆಯಬೇಕೆಂದು ಬಂದಿರುವ ನೀನು ಇನ್ನು 10 ಜನ್ಮ ಸುತ್ತಿ ಬಂದರೂ ಸಾಧ್ಯವಿಲ್ಲ. ತಿನ್ನಲು ತುತ್ತು ಅನ್ನಕ್ಕೆ ಗತಿ ಇಲ್ಲದ ನಿನಗೆ ಹೇಗೆ ಬೇಕು ಈ ಸಿಂಹದ ಜೊತೆ ಹೋರಾಡುವ ಕೆಲಸ? ರಾಕ 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 ಸಿಂಹಗಳ ಜೊತೆ ಹೋರಾಡುವುದಕ್ಕೆ ಹಣ ಆಸ್ತಿ ಅಂತಸ್ತು ಮುಖ್ಯವಲ್ಲ. ಹೃದಯದಲ್ಲಿ ಧೈರ್ಯವಿದ್ದರೆ 10 ಸಿಂಹಗಳನ್ನು ಗೆಲ್ಲಬಹುದು. ಆದರೆ ನನ್ನ ತಂದೆಗೆ ಸಂಚಿನ ಸುಳಿಸುತ್ತೆ ಅವರ ಹೆಸರಿಗೆ ಇರಬೇಕಾದ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಸಿಕೊಂಡಿರುವೆಯಲ್ಲ, ಅದನ್ನು ಸುಮ್ಮನೆ ಬಿಟ್ಟು ಕೊಟ್ಟರೆ ಸರಿ. ಇಲ್ಲವೆಂದರೆ ನಮ್ಮಿಬ್ಬರ ಮಧ್ಯೆ ವೈರತ್ವದ ಸೇಡು ಪ್ರಾರಂಭಗೊಳ್ಳಬೇಕಾಗುತ್ತದೆ. ಎಚ್ಚರಿಕೆ! ನನಗೆ ಎದುರಾಗಿ ಮಾತನಾಡುವುದಕ್ಕೆ ಈ ಜಗತ್ತನ್ನೇ ಸೂಚಿಸಿದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಅಂಥದ್ರಲ್ಲಿ ನರಬಳವನ ಮಡಿಯಲ್ಲಿ ಜನ್ಮವೆತ್ತಿ ಬೀದಿಗೆ ತಲ್ಲಿದ ಅನ್ನವನ್ನು ತಿಂದು ಬದುಕುವ ನಾಯಿ ನನಗೆ ಎಚ್ಚರಿಕೆಯನ್ನು ಶಬ್ದವನ್ನು ಬಗೆಯೇನೋ ನಾನು ಯಾರು ಹಾಗರ್ಭ ಶ್ರೀಮಂತ ಈ ಕಲಿಯುಗದ ಕುಬೇರ. ಹೇ ರಾಜ, ಕಲಿಯುಗದ ಕುಬೇರನಾಗಿ ಮೆರೆಯಲು ಕಾರಣ ನೀನಲ್ಲ ಕಣೋ. ಈ ನಮ್ಮ ಹಳ್ಳಿಯ ಬಡ ಜನರು ನಿಮ್ಮಂತಹ ಮೂರ್ಖ ಶ್ರೀಮಂತರನ್ನು ಕಷ್ಟ ಬಂದಾಗ ಕಾಪಾಡುವ ದೇವರೆಂದು ನಂಬಿ ಬಂದವರ ಬಾಳಿಗೆ ಕರ್ಮದ ಹಗ್ಗವನ್ನು ಹೆಣೆದು ಅಧರ್ಮದ ಕಗ್ಗಂಟನ್ನು ಬಿಚ್ಚಿ ಅವರ ಆಸ್ತಿ ಅಂತಸ್ತನ್ನು ಎತ್ತಿ ಹೊಡೆಯುವ ನೀನು ನನ್ನನ್ನು ತಿರುದು ತಿನ್ನುವ ನಾಯಿ ಎಂದು ಹೊಗಳುವೆಯ? ಈ ಹೆಂಗಟ್ಟ ಸಿಂಹದ ಮಧ್ಯದಲ್ಲಿ ನಿಂತು ಬಾಲವಿಲ್ಲದೆ ನಾಯಿ ಅಂತ ಮಗಳೇ ಬಾಲ ಮುಗಿದುಕೊಂಡು ಹೋಗುವುದಕ್ಕಿಂತ ಮುಂಚೆ ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು ಈ ನನ್ನ ಮನೆಯಿಂದ. ಈ ಲೋಕದ ದೇಹ ಅಮೃತ ತುಂಬಿದ ಹೃದಯವಿದು ಹಾವಿಗಿಂತಲೂ ಹೆಚ್ಚಿನ ವಿಷ ತುಂಬಿಕೊಂಡಿರುವ ವಿಷ ವಿಷ. ನೋಡು ರಾಕ, ನಿನ್ನ ವಿಷ ಸರ್ಪದ ಮಾತುಗಳಿಗೆ ಬೆದರುವ ಬೆಪ್ಪ ನಾನಲ್ಲ. ಮೇಲಾಗಿ ನನಗೆ ಸೇಡಿನ ಜ್ವಾಲೆಯನ್ನು ಪ್ರಯೋಗಿಸಲು ನನಗೆ ಇಷ್ಟವಿಲ್ಲ. ನನಗೆ ಬೇಕಾಗಿರುವುದು ನನ್ನ ಆಸ್ತಿ, ಅದನ್ನು ಸುಮ್ಮನೆ ಬಿಟ್ಟು ಕೊಟ್ಟರೆ ಸರಿ. ಇಲ್ಲವೆಂದರೆ ನಮ್ಮಿಬ್ಬರ ಮಧ್ಯೆ ಪ್ರಾರಂಭಗೊಂಡಿರುವ ಸೇಡಿನ ಜ್ವಾಲೆಯ ಅಗ್ನಿಯನ್ನು ನಂದಿಸಬಹುದು. ಇಲ್ಲವೆಂದರೆ ಮತ್ತಷ್ಟು ಸೌದೆಯನ್ನಿಟ್ಟು ಗಗನದೆತ್ತರಕ್ಕೆ ಉಳಿಸಬಹುದು. ಈ ಎರಡರಲ್ಲಿ ಒಂದನ್ನು ಒಪ್ಪಿಕೊಳ್ಳುವೆಯಾ? ಇಲ್ಲ ದರ್ಪದ ಜಂಬ ಕೊಚ್ಚಿಕೊಳ್ಳುವ ಸರ್ಪವು ನೀನಾದರೆ ನೆತ್ತಿ ಸೀಳುವ ರಣಹತ್ತು ನಾನಾಗಬೇಕಾಗುತ್ತದೆ. ಎಚ್ಚರಿಕೆ! ರಣಹದ್ದ ರಣಹದ್ದ ರಣಹದ್ದುಗಳ ರೆಕ್ಕೆಯನ್ನು ಕತ್ತರಿಸುವ
ಮಾತ್ರವೇನೋಗಿರುವಾಗ ನಿಮ್ಮಂತ ರಣಹದ್ದುಗಳು ನನಗ್ಯಾವ ಲೆಕ್ಕ? ನಿನ್ನ ಆಸ್ತಿಯನ್ನು ತಗ್ಗಿಸಿಕೊಂಡಿರುವ ನಾನು ಅದನ್ನು ದಾನಕ್ರಿಯಾಗಿ ಪಡೆದು ತಂದಿರುವ ಆಸ್ತಿ ಅಲ್ಲ. ನಿಮ್ಮ ತಂದೆಯ ಆಸ್ತಿಯಾದಷ್ಟು ಹಣದ ನೋಟುಗಳನ್ನು ಚೆಲ್ಲಿ ನಿಮ್ಮ ತಂದೆ ಕಷ್ಟದ ಗಳದಲ್ಲಿ ಬಿದ್ದು ತೊಲಲಾಡುವ ಸಮಯದಲ್ಲಿ ಕಾಲು ಹಿಡಿದು ಬೇಡುವ ನಿಮ್ಮ ತಂದೆ ಸಾಲವನ್ನು ಕೊಟ್ಟು ಸಹಾಯ ಮಾಡಿ ಸಾಲವನ್ನು ನೀಡಿರುವೆ. ಸಾಲವನ್ನು ತೀರಿಸದೆ ತನ್ನ ಹೆಸರಿಗಿರಬೇಕಾದ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದುಕೊಟ್ಟಿರುವ ಅಗ್ರಿಮೆಂಟ್ ಬಾಂಡ್ ಪೇಪರ್ ಬೇಕಾದರೆ ಓದಿಕೋ. ನಿಜ, ಮಾತಿನ ದಾರಿ ತೋರಿಸುವುದಕ್ಕೆ ಪೇಪಾರಿನ ಸಾಕ್ಷಿ ಬೇರೆ. ಏ ಆಕ, ಇಂತಹ ಅನ್ಯಾಯ ಕೃತ್ಯಗಳನ್ನು ನಿರ್ಮಿಸಿ ಅದೆಷ್ಟೋ ಬಡ ಸಂಸಾರಗಳನ್ನು ಹಾಳು ಮಾಡಿ ಅನ್ಯಾಯವೆಂಬ ಹಾಸಿಗೆ ಮೇಲೆ ನಲಿಯುವ ನೀನು ಇನ್ನು ನನ್ನ ಸಂಸಾರದ ಮೇಲೆ ಮೋಸದ ಬೆಲೆ ಬೀಸಿ ತಂದಿರುವ ನನ್ನ ಆಸ್ತಿಯನ್ನು ಪುನಃ ನನ್ನ ಹೆಸರಿಗೆ ದಕ್ಕಿಸಿಕೊಳ್ಳದೆ ಹೋದರೆ ಹಾವಿನ ಹೆಸರಟ್ಟಿ ಕರೆಯುವ ನನ್ನ ಹೆಸರು ನಾಗರಾಜನೇ ಅಲ್ಲ. ಇದೇ ನನ್ನ ಪ್ರತಿಜ್ಞೆ. ಮಧ್ಯದಲ್ಲಿ ಬೀಸುವ ಗಾಳಿ, ಗಗನದಲ್ಲಿ ಮಿರುಗುವ ನಕ್ಷತ್ರವನ್ನು ಚದುರಿಸಲು ಸಾಧ್ಯವಿಲ್ಲ. ಇಲ್ಲದೆ ಗಗನ ದತ್ತರಕ್ಕೆ ಹಾರಿ ಸೂರ್ಯ ಕಿರಣಗಳನ್ನು ಕತ್ತರಿಸಲು ಸಾಧ್ಯವಿಲ್ಲ. ಅದರಂತೆ ಪಣತನದ ಬಾಳು ದಿಬ್ಬದ ಮೇಲೆ ತೇಲಾಡುವ ನೀನು ನನ್ನ ಅಂತಸ್ತಿನ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ನಿನ್ನ ಆಸ್ತಿಯನ್ನು ದಕ್ಕಿಸಿಕೊಳ್ಳುವುದಕ್ಕೆ ಆ ದ್ವಾಪರಯುಗದ ಧನಂಜಯನ ಪುತ್ರ ಎನಿಸಿಕೊಂಡಿರುವ ಆ ವೀರಾಭಿಮಾನ್ಯವೆಂದರೂ ಸಾಧ್ಯವಿಲ್ಲ. ರಣರಂಗದಲ್ಲಿ ವೀರಸಿಂಹನಂತೆ ಚಕ್ರವ್ಯೂಹದೊಳಗೆ ನುಗ್ಗಿ ನಿಮ್ಮ ಕರ್ಮದ ಚಕ್ರವ್ಯೂಹಗಳನ್ನು ಭೇದಿಸಲು ಸದಾ ಸಿದ್ಧನಾಗಿ ನಿನ್ನ ಮನವೆಂಬ ಯುದ್ಧ ಭೂಮಿಯಲ್ಲಿ ಭದ್ರವಾಗಿ ನಿಂತಿರುವೆನು ಈ ಕಲಿಯುಗದ ವೀರ. ಮಿಸ್ಟರ್ ರಕ, ನಿನ್ನ ಪ್ರೀತಿಯ ಮಾತುಗಳಿಗೆ ಪ್ರತಿ ಉತ್ತರಿಸಲು ನನಗೀಗ ಸಮಯವಿಲ್ಲ. ನಿನ್ನ ಕರ್ಮದ ಚಕ್ರವ್ಯೂಹಗಳನ್ನು ಭೇದಿಸಿ ಅಧರ್ಮತನದಿಂದ ಪಡೆದಿರುವ ನನ್ನ ಆಸ್ತಿಯನ್ನು ಪುನಃ ದಕ್ಕಿಸಿಕೊಳ್ಳದೆ ಹೋದರೆ ಹಾವಿನ ನಾಮ ಧರಿಸಿ ಕರೆಯುವ ನನ್ನ ಹೆಸರು ನಾಗರಾಜನೇ ಅಲ್ಲ. ಬರುತ್ತೇನೆ. ಬಿ ಕೇರ್ಫುಲ್.